ಟಿವಿ9 ಡಿಜಿಟಲ್ಗೆ ಸ್ವಾಗತ. ನಾನು ಕಿರಣ್. ಬೆಂಗಳೂರಿನ ಪರಪ್ಪನಗರ ಸೆಂಟ್ರಲ್ ಜೈಲು ಸಾಕಷ್ಟು ಸರಿ ಸುದ್ದಿ ಆಗ್ತಾನೇ ಇತ್ತು. ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಜೈಲು ಸಾಕಷ್ಟು ಸುದ್ದಿ ಮಾಡಿತ್ತು. ಇದೀಗ ಮಾಜಿ MP ಪ್ರಜ್ವಲ್ ರೇವಣ್ಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೊಮ್ಮೆ ಸುದ್ದಿಯಲ್ಲಿದೆ. 3 ತಿಂಗಳ ಹಿಂದೆ ಪ್ರಜ್ವಲ್ ರೇವಣ್ಣ ಜೈಲಿನಲ್ಲಿ ಸಾಕಷ್ಟು ರಾಜ್ಯಾದ್ಯಂತ ಪಡಿತಾ ಇದ್ದಾನೆ, ಮೊಬೈಲ್ನ ಬಳಕೆ ಮಾಡ್ಕೋತಾ ಇದ್ದಾನೆ, ಎಲ್ಲ ರೀತಿಯ ಫೆಸಿಲಿಟೀಸ್ ಆತ ತೊಗೊಂಡಿದ್ದಾನೆ ಅನ್ನೋ ಒಂದು ವಿಚಾರ ಸಾಕಷ್ಟು ಕಡೆಯಲ್ಲಿ ಚರ್ಚೆ ಆಗ್ತಾ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಜೈಲು ಅಧಿಕಾರಿಗಳು ಆಗಾಗ ಹೋಗಿ ಅಲ್ಲಿ ತಪಾಸಣೆಯನ್ನು ಮಾಡ್ತಾರೆ. ಆಗಸ್ಟ್ 6ನೇ ತಾರೀಕು ಕೂಡ ಜೈಲು ಅಧಿಕಾರಿಗಳು ಕೂಡ ಇಡೀ ಪರಪ್ಪನಗರ ಇರುವಂಥ ಎಲ್ಲ ಬ್ಯಾರೆಕ್ಗಳು VIP ಏನು ಸೆಕ್ಯೂರಿಟಿ ಸೆಲ್ಗಳೇನಿದೆ ಅದರಲ್ಲಿ ಪ್ರಜ್ವಲ್ ರೇವಣ್ಣ ಇರ್ಬೋದು, ಬೇರೆ ಬೇರೆಯವರು ಇರ್ಬೋದು, ಅವೆಲ್ಲವೂ ಕೂಡ ತಪಾಸಣೆ ಮಾಡ್ತಾರೆ. ಯಾವುದೇ ರೀತಿಯ ವಸ್ತುಗಳು ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಮೊಬೈಲ್ ಇರ್ಬೋದು ಯಾವುದೇ ರೀತಿಯ ಸಿಗೋದಿಲ್ಲ. ಆದರೆ ಮೊನ್ನೆ ನೈಟು ಬೆಂಗಳೂರಿನ CCB ಪೊಲೀಸರು ಜೈಲಿಗೆ ರೈಡ್ ಮಾಡ್ತಾರೆ. ಪ್ರತಿ ಬಾರಿನೂ ಕೂಡ ಪ್ರತಿ ಬಾರಿನೂ ಅವರು ರೈಡ್ ಮಾಡ್ತಾ ಇದ್ದಾಗ ಅವರು ಹೋಗ್ತಾಯಿದ್ರು. ಕೆಲವೊಂದಷ್ಟು ಗಾಂಜಾ ಇರ್ಬೋದು, ಅಲ್ಲೊಂದು ಇಲ್ಲೊಂದು ಮೊಬೈಲ್ ಸಿಗ್ತಾಯಿತ್ತು. ಅಂದರೆ ದೊಡ್ಡ ವ್ಯಕ್ತಿಗಳ VIP ಇರೋ ಸೆಲ್ನಲ್ಲಿ ಯಾವುದೇ ರೀತಿಯ ಏನೂ ಕೂಡ ಸಿಗ್ತಾ ಇರಲಿಲ್ಲ. ಕೆಲವು ಬ್ಯಾರೆಕ್ನಲ್ಲಿ ಕನ್ವಿಕ್ಟ್ ಆಗಿರುವಂಥದ್ದು ಅಥವಾ ಅಂಡರ್ ಟ್ರಯಲ್ನಲ್ಲಿ ಇರುವಂಥ ಬ್ಯಾರೆಕ್ನಲ್ಲಿ ಕೆಲವೊಂದು ವಸ್ತುಗಳಿರ್ಬೋದು, ಗಾಂಜಾ ಇರ್ಬೋದು, ಆಗಾಗ ಸಿಗ್ತಾ ಇರುವಂಥದ್ದು. ಅಲ್ಲಿ ಕೇಸನ್ನು ಅದು ಸೀಸ್ ಮಾಡ್ತಾರೆ. ಪರಪ್ಪನಗರ ಪೊಲೀಸ್ ಠಾಣೆಯಲ್ಲಿ ಕೇಸನ್ನು ರಿಜಿಸ್ಟರ್ ಮಾಡ್ತಾ ಇರ್ತಾರೆ. ಅದು ಎನ್ಕ್ವೈರಿ ಆಗ್ತಾ ಇರುತ್ತೆ. ಆದರೆ ಈ ಬಾರಿ CCB ಪೊಲೀಸರು ನೇರವಾಗಿ ಮೇನ್ ಗೇಟಿಗೆ ಹೋದ ತಕ್ಷಣ ಡೈರೆಕ್ಟಾಗಿ ಅವರು ಪ್ರಜ್ವಲ್ ರೇವಣ್ಣ ಇದ್ದಂಥ ಸೆಕ್ಯೂರಿಟಿ ಸೆಲ್ ಅಂತ ಹೇಳ್ತಾರೆ, ಫಸ್ಟ್ ಫ್ಲೋರಲ್ಲಿ ಏನಿದೆ ಅಲ್ಲಿಗೆ ಡೈರೆಕ್ಟಾಗಿ ಅವರು ನುಗ್ತಾರೆ. ಆ ಒಂದು ಸೆಲ್ಲಲ್ಲಿ ಪ್ರಜ್ವಲ್ ರೇವಣ್ಣ ಅಲ್ಲದೆ ಇನ್ನೊಬ್ಬರು ಅಂದರೆ ಪೋಕ್ಸೋ ಕೇಸ್ನಲ್ಲಿ ಕನ್ವಿಕ್ಟ್ ಆಗಿರುವಂಥ ಪ್ರದೀಪ್ ರಾಯ್ ಅಂತ ಏನಿದೆ ಆತ, ಅವರಿಬ್ಬರು ಆ ಒಂದು ಸೆಲ್ಲಲ್ಲಿ ಇರ್ತಾರೆ. ಆ ಸೆಲ್ ಒಳಗಡೆ ಹೋದ ತಕ್ಷಣ ಒಂದು ಆ್ಯಂಡ್ರಾಯ್ಡ್ ಫೋನ್, ಒಂದು ಬ್ಲೂ ಕಲರು ಒಂದು ಫೋನ್ ಪತ್ತೆ ಆಗುತ್ತೆ, ಚಾರ್ಜರ್ ಪತ್ತೆ ಆಗುತ್ತೆ, ಜೊತೆಗೆ ಒಂದು ಪೆನ್ ಡ್ರೈವ್ ಪತ್ತೆ ಆಗುತ್ತೆ, ಜೊತೆಗೆ ಒಂದು ನೋಟ್ಬುಕ್ ಕೂಡ ಪತ್ತೆ ಆಗುತ್ತೆ. ತಕ್ಷಣ ಅಲ್ಲಿದ್ದಂಥ ಏನು ಪ್ರದೀಪ್ ರಾಯ್ ಈ ಮೊಬೈಲ್ ನಂದು ಅಂತ ಹೇಳ್ತಾನೆ. ಇದಕ್ಕೆಲ್ಲವೂ ಕೂಡ ನಂದೇ ಅಂತ ಆತ ಒಪ್ಕೋತಾನೆ. ಆದರೆ ಅದನ್ನು ಕೇಳೋಕ್ಕೆ ಪೊಲೀಸರು ರೆಡಿ ಇರೋದಿಲ್ಲ. ಇಮಿಡಿಯೇಟಾಗಿ ಅಲ್ಲಿದ್ದಂಥ ವಸ್ತುಗಳನ್ನೆಲ್ಲವೂ ಕೂಡ ಸೀಸ್ ಮಾಡ್ತಾರೆ. ಇಮಿಡಿಯೇಟಾಗಿ ಅದನ್ನು ಪರಪ್ಪನಗರ ಪೊಲೀಸ್ ಸ್ಟೇಷನ್ಗೆ ಮಾಜರ್ ಮಾಡಿ ಅದನ್ನು ಹ್ಯಾಂಡ್ ಓವರ್ ಮಾಡ್ತಾರೆ. ಮೊಬೈಲನ್ನು ಓಪನ್ ಮಾಡಿದಾಗ ಅದಕ್ಕೆ ಪಾಸ್ವರ್ಡ್ ಬೇಕಾಗಿರುತ್ತೆ. ಓಪನ್ ಮಾಡಿದಾಗ ಅಲ್ಲಿ ಆ್ಯಪ್ಸಲ್ಲಿ OTT ಆ್ಯಪ್ಸ್ಗಳೆಲ್ಲ ಕಂಡುಬರುತ್ತೆ. ಅದಲ್ಲದೆ ಪೆನ್ ಡ್ರೈವನ್ನು ಕೂಡ ನೋಡಿದಾಗ ಕೆಲವೊಂದಷ್ಟು ಅಶ್ಲೀಲ ಫೋಟೋಗಳು, ವೀಡಿಯೋಗಳು ಕೂಡ ಇರುವಂಥದ್ದು ಕಂಡುಬರುತ್ತೆ. ಜೊತೆಗೆ ನೋಟ್ಬುಕ್ನಲ್ಲಿ ಒಂದು 22-23 ಜನದ ಫೋನ್ ನಂಬರು ಕಂಡುಬರುತ್ತೆ. ಯಾರ್ಯಾರೋ ಬೇರೆಯವ್ರ ಹೆಸರಲ್ಲಿ ಒಂದಷ್ಟು ಫೋನ್ ನಂಬರ್ಗಳು ಕೂಡ ಇರುತ್ತೆ. ಈಗ ಸೀಸ್ ಮಾಡಿರುವಂಥ ಪೆನ್ ಡ್ರೈವ್ ಇರ್ಬೋದು, ಜೊತೆಗೆ ಮೊಬೈಲನ್ನು ಹೆಚ್ಚಿನ ಒಂದು ತಪಾಸಣೆಗಾಗಿ ಫೋರೆನ್ಸಿಕ್ ಲ್ಯಾಬ್ಗೆ ಪರಪ್ಪನಗರ ಪೊಲೀಸ್ ಠಾಣೆಯವರು ರವಾನೆ ಮಾಡ್ತಾ ಇದ್ದಾರೆ. ಮತ್ತು ಅದರೊಳಗಡೆ ಏನೇನಿದೆ ಅದಕ್ಕೆ ಸಂಬಂಧಪಟ್ಟ, ಯಾಕೆಂದರೆ ಪಾಸ್ವರ್ಡ್ ಹೇಳೋಕ್ಕೆ ಪ್ರಜ್ವಲ್ ರೇವಣ್ಣ ರೆಡಿ ಇಲ್ಲ. ಆ ಮೊಬೈಲ್ ನಂದು ಅಂತ ಪ್ರತಾಪ್ ರಾಯ್ ಆತ ಹೇಳ್ಕೊಂಡಿದ್ದಾನೆ. ಅದು ಒಂದು ಕಡೆ, ಅದನ್ನು ಇನ್ವೆಸ್ಟಿಗೇಷನ್ ಇನ್ನೊಂದು ಕಡೆ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಏನು ಮೊಬೈಲನ್ನು ಬಳಕೆ ಮಾಡೋಕ್ಕೆ ಅವಕಾಶ ಇದೆ, ಅದಕ್ಕೆ ಕೊಟ್ಟಿರುವಂಥ ಏನು ಅಲ್ಲಿದ್ದಂಥ ಜೈಲಧಿಕಾರಿ ಒಬ್ಬರನ್ನ ಸಸ್ಪೆನ್ಷನ್ ಕೂಡ ಮಾಡ್ತಾರೆ, ಮತ್ತು ಒಬ್ಬರನ್ನ ಸಸ್ಪೆನ್ಷನ್ ಮಾಡ್ತಾರೆ, ಮತ್ತೊಬ್ಬರನ್ನ ಟ್ರಾನ್ಸ್ಫರ್ ಕೂಡ ಮಾಡ್ತಾರೆ. ಇಮಿಡಿಯೇಟಾಗಿ VIP ಸೆಕ್ಯೂರಿಟಿ ಸೆಕ್ಯೂರಿಟಿ ಸೆಲ್ಲಲ್ಲಿದ್ದಂಥ ಏನು ಪ್ರಜ್ವಲ್ ರೇವಣ್ಣನೇ ಇಮಿಡಿಯೇಟಾಗಿ ಕನ್ವಿಕ್ಟ್ಗಳು ಇರುವಂಥ ಒಂದು ಬ್ಯಾರೆಕ್ ಇರುತ್ತೆ, 20 ಜನ ಇರುವಂಥದ್ದು, ಅಲ್ಲಿಗೆ ಆತನನ್ನು ಶಿಫ್ಟ್ ಮಾಡ್ತಾರೆ. ನಂತರ ಆತ ಕನ್ವಿಕ್ಷನ್ ಆಗೋಗಿರೋದ್ರಿಂದ ಆತನಿಗೆ ಡ್ರೆಸ್ ಏನಿತ್ತು, ಆತ ಏನು ಒಂದು ಜೈಲಲ್ಲಿ ವೈಟ್ ಆ್ಯಂಡ್ ವೈಟ್ ಹಾಕ್ಕೋಬೇಕು, ಇಮಿಡಿಯೇಟಾಗಿ ಹಾಕ್ಕೋಬೇಕು ಅಂತ ಸೂಚನೆ ಕೊಡ್ತಾರೆ. ಆಮೇಲೆ ಜೊತೆಗೆ ಆತನಿಗೆ ಕೊಟ್ಟಿದ್ದಂಥ ಲೈಬ್ರರಿ ಕೆಲಸ ಮಾಡಬೇಕು ಅಂತ ಏನು ಡ್ಯೂಟಿ ಕೊಟ್ಟಿದ್ರೋ ಅದನ್ನು ಮಾಡೋಕ್ಕೆ ಡೈರೆಕ್ಷನ್ಸ್ ಕೂಡ ಕೊಡ್ತಾರೆ. ಇದು ಒಂದು ಕಡೆ ಆಗುತ್ತೆ. ಮತ್ತೊಂದು ಕಡೆ ಅದೆಲ್ಲ ಕೂಡ ಆದ ತಕ್ಷಣ ಆತನ ಒಂದು ವಿಡಿಯೋ ಕೂಡ ವೈರಲ್ ಆಗುತ್ತೆ, ಒಂದು ವಿಡಿಯೋ ಕೂಡ ರಿಲೀಸ್ ಆಗುತ್ತೆ. ಇದು ಒಂದು 3 ತಿಂಗಳು 4 ತಿಂಗಳು ಹಿಂದೆನೋ ಯಾರ್ದ್ರ ಜೊತೆ ಮಾತಾಡ್ತಾ ಇರುವಂಥದ್ದು ಒಂದು ವಿಡಿಯೋ ಕೂಡ ಬರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅಲ್ಲಿಯ ಜೈಲು ಅಧಿಕಾರಿಗಳು ಒಂದು ಏನೇನು ಸಿಕ್ಕಿದೆ ಅದನ್ನೆಲ್ಲವೂ ಕೂಡ ಕಂಪ್ಲೀಟಾಗಿ ಒಂದು ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದಾರೆ. ಅದರೊಳಗಡೆ ಏನೇನಿದೆ, ಮೊಬೈಲ್ ಇರ್ಬೋದು, ಜೊತೆಗೆ ಇವೆಲ್ಲವೂ ಕೂಡ. ಆಮೇಲೆ ಜೊತೆಗೆ ಆಂಧ್ರ ಪ್ರದೇಶದ ಕೆಲವೊಂದು ಸಿಮ್ ಕಾರ್ಡ್ಗಳು ಅಲ್ಲಿ ವರ್ಕ್ ಆಗುತ್ತೆ ಅನ್ನೋದು ಬಹುಶಃ ಅಲ್ಲಿದ್ದಂಥವ್ರಿಗೂ ಕೂಡ ಗೊತ್ತಿದೆ. ಅದನ್ನು ಕೂಡ ಅವನು ಆ್ಯಕ್ಟಿವೇಟ್ ಮಾಡ್ಕೊಂಡಿದ್ದಾನೆ. ಹಾಗಾಗಿ ಅಲ್ಲಿ ಜಾಮರು ಕೆಲವೊಂದಷ್ಟು ಟೈಮಲ್ಲಿ ವೀಕ್ ಮಾಡೋದು, ಅದನ್ನು ಆಫ್ ಮಾಡೋದು, ಆನ್ ಮಾಡೋದು, ಇದನ್ನೆಲ್ಲವೂ ಕೂಡ ಜೈಲು ಅಧಿಕಾರಿಗಳು ಕಂಪ್ಲೀಟಲ್ಲಿ ಕಂಟ್ರೋಲ್ ಇರೋದ್ರಿಂದ ಅದನ್ನೆಲ್ಲವೂ ಕೂಡ ಅವರು ಆ್ಯಕ್ಟಿವೇಟ್ ಮಾಡ್ಕೊಳ್ಳೋದು, ಇದೆಲ್ಲವೂ ಕೂಡ ಮಾಡ್ತಾರೆ.
ಈ OTT ಆ್ಯಪ್ ಇರೋದು ಬಹುಶಃ ಅಲ್ಲಿದ್ದಂಥ ವೈಫೈನ ಬಳಕೆ ಮಾಡಿಕೊಂಡು ಆತ OTTನ ಅಂದರೆ ನೆಟ್ಫ್ಲಿಕ್ಸ್ ಇರ್ಬೋದು, ಬೇರೆ ಬೇರೆ OTT ಏನೇನಿದೆ ಆ್ಯಪ್ಸ್ ಅದನ್ನು ನೋಡ್ತಾ ಇರ್ಬೋದು. ಟೈಮ್ ಸ್ಪೆಂಡ್ ಏನೊಂದು ಅದಕ್ಕೆ ಸಂಬಂಧಪಟ್ಟಂತೆ ಅದರಲ್ಲೂ ಕೂಡ ಅವನು ಇನ್ಸ್ಟಾಲ್ ಮಾಡ್ಕೊಂಡಿರೋದು ಕಂಡು ಬರುತ್ತೆ. ಅಂದರೆ ಎಲ್ಲವೂ ಕೂಡ ಆತ ಆರಾಮಾಗಿ ಜೈಲಲ್ಲಿ ಇರೋದನ್ನೋದು ಬಿಟ್ಟರೆ ಕಂಪ್ಲೀಟಾಗಿ ಆತ ಅಲ್ಲಿರುವಂಥ ಮೊಬೈಲ್ ಬಳಕೆ ಮಾಡ್ಕೊಳ್ಳೋದು. ಬಹುಶಃ ನಮಗೆ ಸಿಕ್ಕಿರುವಂಥ ಇನ್ಫಾರ್ಮೇಷನ್ ಮನೆ ಊಟನೂ ಕೂಡ ಆತ ತರಿಸ್ಕೋತಾ ಇದ್ದ ಅನ್ನೋದು ಕೂಡ ಇದೆ. ಜೊತೆಗೆ ಆತನಿಗೊಂದು ಮಲ್ಕೊಳ್ಳೋಕ್ಕೆ ಒಂದು ಮಂಚವನ್ನು ಕೂಡ ಇತ್ತು ಕೊಟ್ಟಿದ್ದರು. ಎಲ್ಲವೂ ಕೂಡ ಆರಾಮಾಗಿ ಇದ್ದ ಅನ್ನೋ ಒಂದು ಅಂಶಗಳು ಕೂಡ ಈಗ ನಿಧಾನಕ್ಕೆ ಹೊರಗಡೆ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಅದಕ್ಕೆ ಯಾರ್ಯಾರು ಅದಕ್ಕೆ ಬೆಲೆ ತಪ್ಪಬೇಕು, ಅದಕ್ಕೆ ಸಂಬಂಧಪಟ್ಟಂತೆ ಸಸ್ಪೆನ್ಷನ್ ಇರ್ಬೋದು, ಟ್ರಾನ್ಸ್ಫರ್ ಇರ್ಬೋದು, ಇದೆಲ್ಲವೂ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಹಿರಿಯ ಅಧಿಕಾರಿಗಳು ಕ್ರಮವನ್ನು ಕೈಗೊಂಡಿದ್ದಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಇನ್ವೆಸ್ಟಿಗೇಷನ್ ಆಗ್ತಾಯಿದ್ರೆ, ಇನ್ನೊಂದು ಕಡೆ ಇದು ಜೈಲಿನ ನಿಜಕ್ಕೂ ಸುಧಾರಣೆ ಆಗುತ್ತಾ ಪರಪ್ಪನಗರ. ಯಾಕೆಂತಂದರೆ ಪ್ರತಿ ಹಂತದಲ್ಲೂ ಕೂಡ ಹೋದಾಗ ರೈಡ್ ಮಾಡಿದಾಗೆಲ್ಲವೂ ಕೂಡ ಮೊಬೈಲ್ಗಳು ಸಿಗುವಂಥದ್ದು, ಗಾಂಜಾ ಸಿಗ್ತದೆ. ನಿಜವಾಗ್ಲೂ ಅಲ್ಲಿಯ ಒಂದು ಸುಧಾರಣೆ ಅಂದರೆ ಜೈಲಿನ ಅಧಿಕಾರಿಗಳೇ ಹೆಚ್ಚಿನದಾಗಿ ಅಂದರೆ ಅವರೇ ಪ್ರವೋಕ್ ಮಾಡ್ತಾಯಿದ್ದಾರೆ. ಅಂದರೆ ಇಲ್ಲಿ ಇರುವಂಥದ್ದನ್ನು ಪದೇ ಪದೇ ಈ ಥರ ಸಿಗ್ತಾಯಿದ್ರೂ ಕೂಡ ಜೈಲಿನ ಅಧಿಕಾರಿಗಳೇ ಕೂಡ ಈಗ ಏನು ಅಲ್ಲಿದ್ದಂಥ ಜೈಲಿನ ಅಂಡರ್ ಟ್ರಯಲ್ ಇರುವಂಥ ವ್ಯಕ್ತಿಗಳಿಗಿರ್ಬೋದು, ಕನ್ವಿಕ್ಟೆಡ್ ಆಗಿದ್ದಂಥವ್ರು ಇರ್ಬೋದು, ಇವರೇ ಒಂದು ಸಹಕಾರ ಕೊಟ್ಕೊಂಡು ಮೊಬೈಲ್ ಬಳಕೆ ಮಾಡ್ಕೊಳ್ಳೋದು ಅಥವಾ ಇವರ ಸಹಕಾರ ಇಲ್ಲದಿದ್ದರೆ ಖಂಡಿತವಾಗ್ಲೂ ಆಗೋದಿಲ್ಲ. ಇಲ್ಲಿ ಇರುವಂಥದ್ದು ಜೈಲು ಅಧಿಕಾರಿಗಳಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂತೆ ಅವ್ರ ಮೇಲೆ ಒಂದು ಆ್ಯಕ್ಷನ್ ಆಯಿತು ಅಂದರೆ ಅದನ್ನು ಬಳಕೆ ಮಾಡೋಕ್ಕೆ ಅನುಕೂಲ ಮಾಡಿಕೊಡ್ತಾರೆ, ಅವ್ರ ಮೇಲೂ ಕೂಡ ಆ್ಯಕ್ಷನ್ ಆಗಬೇಕು. ಈಗ ಹಿಂದೆ ದರ್ಶನ್ಗೂ ಕೂಡ ಇದೇ ರೀತಿ ಫೆಸಿಲಿಟೀಸ್ ತೊಗೋತಾ ಇದ್ದ, ಇದೇ ರೀತಿ ಒಂದು ಆರಾಮಾಗಿದ್ದ ಅವನು ಅಂದ ತಕ್ಷಣ ಇಮಿಡಿಯೇಟಾಗಿ ಆತನ ಮೇಲೆ ಟ್ರಾನ್ಸ್ಫರ್ನ ಇಲ್ಲಿಂದ ತೆಗೆದು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡ್ತಾರೆ. ಇನ್ನು ಇವನು ಕೂಡ ಪ್ರಜ್ವಲ್ ರೇವಣ್ಣನು ಕೂಡ ಏನೋ ಬೇರೆ ಕಡೆ ಶಿಫ್ಟ್ ಮಾಡ್ತಾರೋ ಅಥವಾ ಈಗ ಸಂಬಂಧಪಟ್ಟಂತೆ ಈಗ ಒಂದು ಸೆಲ್ಲಿಂದ ತೊಗೊಂಡೋಗಿ ಬ್ಯಾರಕ್ಕಿಗೆ ಹಾಕಿದ್ದಾರೆ, ಅಲ್ಲಿಗೆ ಸೀಮಿತವಾಗುತ್ತೋ. ಅದಕ್ಕೆ ಸಂಬಂಧಪಟ್ಟಂತೆ ಉಳಿದಂತೆ ಯಾರ್ಯಾರು ಇದೆಲ್ಲವೂ ಕೂಡ ಪರಪ್ಪನಗರಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಯಾರ್ಯಾರಿದ್ದಾರೆ ಅವ್ರ ಮೇಲೆ ಇನ್ನೂ ಏನು ಆ್ಯಕ್ಷನ್ ಆಗುತ್ತೆ. ಯಾಕೆಂದರೆ ಕೆಲವೊಂದಷ್ಟು ರಿಪೋರ್ಟನ್ನು ಕೂಡ ವೆಯ್ಟ್ ಮಾಡ್ತಾರೆ, ಹಿರಿಯ ಅಧಿಕಾರಿಗಳು ವೆಯ್ಟ್ ಮಾಡ್ತಾ ಇದ್ದಾರೆ ಯಾರ್ಯಾರು ಈ ದಳದಲ್ಲೇ ಶಾಮೀಲಿದೆ. ನಿಜವಾಗ್ಲೂ ಇದು ಹೊರಗಡೆ ಬಂದಿದ್ದಾಗಿ ಈ ಸಂಬಂಧಪಟ್ಟಂತೆ ಯಾವಾಗಿಂದ ಆತ ಬಳಕೆ ಮಾಡ್ಕೋತಾ ಇದ್ದ ಏನು ಅನ್ನೋದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಇನ್ನೂ ಕೂಡ ಮುಂದುವರೆದಿದೆ. ಥ್ಯಾಂಕ್ ಯು.